ಪ್ರಮೋಷನ್ಗಾಗಿ ಜಾತಿಗೆ ಅದಲು ಬದಲು ಭತ್ಯೆ ಪಡೆಯಲು ಭಾರಿ ಗೋಲ್ಮಾಲು ಕಂದಾಯ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಭ್ರಷ್ಟಾಚಾರದ ಬಿಸಿ ಜನಸಾಮಾನ್ಯರಿಗೆ ಮಾತ್ರ ತಟ್ಟುತ್ತಾ ಇಲ್ಲ, ಸರ್ಕಾರಿ ಅಧಿಕಾರಿಗಳನ್ನು ಹೈರಾಣಾಗಿಸಿದೆ. ತಾವು ದುಡಿತಾ ಇರುವ ಇಲಾಖೆಗಳ ಮೇಲಧಿಕಾರಿಗಳ ಭ್ರಷ್ಟಾಚಾರದಿಂದ ಕಿರಿಯ ಅಧಿಕಾರಿಗಳು ಕಂಗಾಲಾಗಿದ್ದಾರೆ, ಕೆಲಸದ ಮೇಲೆ ಆಸಕ್ತಿಯನ್ನೇ ಕಳೆದುಕೊಂಡಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಕೇಂದ್ರ ಸರ್ಕಾರದ ಹಣಕಾಸು ಮತ್ತು ಕಂದಾಯ ಇಲಾಖೆ. ಇಲ್ಲಿನ ಮೇಲಾಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸುವರ್ಣ ನ್ಯೂಸ್ ಬಯಲಿಗೆಳೆದಿದ್ದು ಹೀಗೆ. ಕೇಂದ್ರ ಹಣಕಾಸು ಮತ್ತು ಕಂದಾಯ ಇಲಾಖೆ ಅಂದ್ರೆ ದೇಶದ ಆರ್ಥಿಕತೆಯ ಪಕ್ಕಾ ಲೆಕ್ಕ ಇಡೋ ಇಲಾಖೆ. ಇಲ್ಲಿ ಲೆಕ್ಕಾಚಾರ ಚೂರು ಆಚೀಚೆ ಆದ್ರೂ ಇಡೀ ದೇಶದ ಆರ್ಥಿಕ ಲೆಕ್ಕಾಚಾರ ತಾಳ ತಪ್ಪುತ್ತೆ. ಅಷ್ಟೊಂದು ಶಿಸ್ತು, ಅಷ್ಟೊಂದು ಪಾರದರ್ಶಕತೆ ಈ ಇಲಾಖೆಯಲ್ಲಿ ಕಾಪಾಡಿಕೊಳ್ಬೇಕು. ಆದರೆ ದುರಂತ ನೋಡಿ, ದೇಶದ ಪಕ್ಕಾ ಲೆಕ್ಕ ಇಡಬೇಕಾದ ಈ ಇಲಾಖೆ ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿದೆ. ತಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಕಿರಿಯ ಅಧಿಕಾರಿಗಳಿಗೆ ಮೋಸ ಮಾಡ್ತಿದ್ದಾರೆ ಅಂತ ಇಲಾಖೆ ನೌಕರರೇ ಆರೋಪಿಸುತ್ತಿದ್ದಾರೆ. ನನಗಿಂತ ಹಿಂದೆ ಕೂತ್ಕೊಂಡು ಪರೀಕ್ಷೆ ಪಾಸಾದವರಿಗೆ LDC ಅಂತ ಹೇಳ್ಕೊಟ್ರು. ಆದರೆ ಇದು ಅನೇಕ ರೀತಿಯಿಂದ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ತೊಂದರೆಗಳನ್ನು ಮಾಡ್ತಲೇ ಇದ್ದಾರೆ. ನಾನು ಒಬ್ಬ SC ಕ್ಯಾಂಡಿಡೇಟು. ನಾನು ಕೋರ್ಟ್ಗೆ ಹೆಚ್ಚು ಕಡಿಮೆ 6 ಸಾರಿ ನಾನು ಫೈಲ್ ಮಾಡಿದ್ರು ಕೂಡ ನನ್ನನ್ನು. ಈ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಝಲಕ್ ಇಲ್ಲಿದೆ ನೋಡಿ. ಕಿರಿಯ ಅಧಿಕಾರಿಗಳಿಗೆ ಬಡ್ತಿ ಕೊಡುವಾಗ ಸೇವಾ ಅವಧಿ, ಹಿರಿತನ ಹಾಗೂ ಇಲಾಖಾ ಪರೀಕ್ಷೆ ಪಾಸ್ ಮಾಡಿರುವುದನ್ನು ಪರಿಗಣಿಸಲಾಗುತ್ತೆ. ಅದಕ್ಕಂತಲೇ ಒಂದು ಫೈಲ್ ಮೇಂಟೈನ್ ಮಾಡಲಾಗುತ್ತೆ. ಆದರೆ ಈ ಫೈಲ್ ದೊಡ್ಡ ಗೋಲ್ಮಾಲ್ಗಳ ಆಗರ ಆಗಿದೆ. ಅದು ಹೇಗೆ ಅಂತೀರಾ? ಇಲ್ಲಿ ನೋಡಿ. MN ಮಾಥುರ್ ಜನರಲ್ ಕೆಟಗರಿಗೆ ಸೇರಿದವರು. ಆದರೆ ಬಡ್ತಿ ಪಡೆಯುವಾಗ ಇವರು ಪರಿಶಿಷ್ಟ ಜಾತಿಗೆ ಸೇರಿದ್ರು. ಇವರು ಮಾತ್ರ ಅಲ್ಲ, ಇದೇ ರೀತಿ ಜನರಲ್ ಕೆಟಗರಿಯಲ್ಲಿದ್ದ P. ಶಂಕರ್ ಅವರು ಪರಿಶಿಷ್ಟ ಜಾತಿಯವರಾದ್ರು. ಇನ್ನೊಂದು ಉದಾಹರಣೆ ನೋಡಿ. ಇಲ್ಲಿ SS ಧನೂರ್ ಅವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಅಂತ ನಮೂದಿಸಲಾಗಿದೆ. ಇದೇ ಧನೂರ್ ಅವರನ್ನು ಇನ್ನೊಂದು ಕಡೆ ಪರಿಶಿಷ್ಟ ಜಾತಿಗೆ ಸೇರಿದವರು ಅಂತ ಸೂಚಿಸಲಾಗಿದೆ. ಅಂದ್ರೆ ಒಬ್ಬರ ಜಾತಿ ಬಡ್ತಿಯ ಸಂದರ್ಭದಲ್ಲಿ ಬೇರೆ ಬೇರೆ ಆಗುತ್ತೆ. ಹೀಗೆ ದಾಖಲೆಗಳನ್ನು ಪರಿಶೀಲಿಸುತ್ತಾ ಹೋದ್ರೆ ಇಂತಹ 10 ಹಲವು ಪ್ರಕರಣಗಳು ಬೆಳಕಿಗೆ ಬರುತ್ತವೆ. ಮುಖ್ಯವಾಗಿ ಈ ಬದಲಾವಣೆಗಳು ಆಗೋದು ಬಡ್ತಿ ಸಂದರ್ಭದಲ್ಲಿ. ಯಾರು ಹೆಚ್ಚು ಲಂಚ ಕೊಡ್ತಾರೋ ಅವರನ್ನು SC ಅಥವಾ ST ಜಾತಿಗೆ ಸೇರಿಸಲಾಗುತ್ತೆ. ಯಾಕಂದ್ರೆ SC STಗೆ ಬೇಗ ಬಡ್ತಿ ಸಿಗುತ್ತೆ. ಜನರಲ್ ಕ್ಯಾಂಡಿಡೇಟಿಂದ ಒಂದು SCಗೆ 10 ಜನ ಮುಂದೆ ಬರ್ತಾರೆ. ST ಅದಕ್ಕಿಂತ ಒಂದು 10 ಜನ ಮುಂದೆ ಬರ್ತಾರೆ. ಸೊ ಜನರಲ್ ಕ್ಯಾಂಡಿಡೇಟ್ಗೆ ನೀವು SC ST ಅಂತ ತೋರಿಸ್ಬಿಟ್ರೆ ಜನರಲ್ ಕ್ಯಾಂಡಿಡೇಟ್ ನಮಗಿಂತ ಒಂದು 10 ವರ್ಷ ಮುಂದೆ ಅವನು ಪ್ರಮೋಷನ್ ತಗೊಂಡು ಮುಂದೆ ಹೋಗ್ತಾನೆ. ಈ ರೀತಿ ಮಾಡೋದ್ರಿಂದ SC STಗೆ ಭಾರಿ ಅನ್ಯಾಯ ಆಗ್ತಿದೆ. ಇದು ಕಂದಾಯ ಇಲಾಖೆಯ ಒಂದು ಹಗರಣ. ಆದರೆ ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡಿ. ಈ ದಾಖಲೆಯಲ್ಲಿ ರಾಮೇಗೌಡ ಹಾಗೂ ರಾಮೇಗೌಡ GD ಅಂತ ಹೆಸರಿದೆ. ಇಬ್ಬರು ಹುಟ್ಟಿದ್ದು ಒಂದೇ ದಿನ, ಒಂದೇ ತಿಂಗಳು, ಒಂದೇ ಇಸವಿ. ಇಬ್ಬರು ಒಂದೇ ದಿನ ಇಲಾಖೆಗೆ ಸೇರಿದ್ದು. ಇಬ್ಬರು ಇಲಾಖೆ ಪರೀಕ್ಷೆ ಬರೆದಿದ್ದು ಒಂದೇ ದಿನ ಅಂತ ದಾಖಲೆ ಸೂಚಿಸುತ್ತೆ. ಇದೊಂದು ಅದ್ಭುತವೇ ಸರಿ. ಈ ಇಬ್ಬರ ಬಗ್ಗೆ ಇನ್ನಷ್ಟು ತನಿಖೆ ಮಾಡ್ತಾ ಹೋದಾಗ ಅಚ್ಚರಿಯ ಅಂಶಗಳು ಬೆಳಕಿಗೆ ಬಂದವು. ಅದೇನಂದ್ರೆ ರಾಮೇಗೌಡನ ದಾಖಲೆಯಲ್ಲಿ ಒಂದೆಡೆ GD ರಾಮೇಗೌಡ ಅಂತಿದ್ರೆ ಇನ್ನೊಂದೆಡೆ ರಾಮಪ್ಪ D, ಮತ್ತೊಂದೆಡೆ ಬರೀ ರಾಮಪ್ಪ. ಹೀಗೆ ಒಬ್ಬನೇ ವ್ಯಕ್ತಿ 4-5 ಕಡೆ ವಿವಿಧ ಹೆಸರುಗಳಲ್ಲಿ ಕಾಣಿಸಿಕೊಳ್ತಾರೆ. ಅಲ್ಲದೆ ವಿವಿಧ ಹೆಸರುಗಳಲ್ಲಿ ಭರ್ತಿ ಸಂಬಳ ಪಡೆದಿದ್ದಾರೆ. ನಾನು RTIದಲ್ಲಿ ಕೇಳಿರೋದು GD ರಾಮೇಗೌಡ ಇವ್ರು ಯಾರು? GD ರಾಮೇಗೌಡ ಮತ್ತು ರಾಮೇಗೌಡ ಡೇಟ್ ಆಫ್ ಅಪಾಯಿಂಟ್ಮೆಂಟು, ಡೇಟ್ ಆಫ್ ಬರ್ತ್ ಇಬ್ಬರದು ಒಂದೇ ಇದೆ. ಸೊ ಇನ್ನೊಂದು ಸೀನಿಯಾರಿಟಿ ಲಿಸ್ಟ್ ನಾನು ಕಣ್ಣಿಗೆ ಬಂತು. ಅದರಲ್ಲಿ GD ರಾಮೇಗೌಡ ಮತ್ತು D ರಾಮಪ್ಪ. ಸೊ ಅಲ್ಲಿಗೆ 3 ಜನ ಆದರು. ಇನ್ನೊಂದು ತಮಾಷೆ ಅಂದ್ರೆ ದಾಖಲೆಯ ಪ್ರಕಾರ 2000 ಇಸವಿಯಲ್ಲೇ ರಾಮೇಗೌಡ ಮೃತಪಟ್ಟಿದ್ದಾರೆ.
ಆದರೆ 2007ರಲ್ಲಿ ಪ್ರಮೋಷನ್ಗೆ ಇವರ ಹೆಸರನ್ನ ಪರಿಗಣಿಸಲಾಗಿದೆ. ಅಂದ್ರೆ ಇಲಾಖೆಯವರೇ ಬೇರೆ ಬೇರೆ ನಕಲಿ ನೌಕರರನ್ನ ಸೃಷ್ಟಿಸಿ ಹಣ ಲೂಟಿ ಮಾಡ್ತಿದ್ದಾರೆ ಅನ್ನೋ ಅನುಮಾನ ಇವರನ್ನ ಕಾಡುತ್ತಿದೆ. ಅದು ಡೀಲಿಂಗ್ ನಡೆಯುತ್ತೆ ಅಂತ ನನ್ನ ರಿಕಾರ್ಡ್ ಪ್ರಕಾರ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಇದು ಪಕ್ಕಾ ಡೀಲಿಂಗ್ ನಡೀತಾ ಇದೆ ಅನ್ನೋದು ನನಗೆ ನನಗೆ ಗೊತ್ತಾಗ್ತಾ ಇದೆ. ಸೊ ಈ ಥರ ದುಡ್ಡು ಕೊಟ್ಟರೆ ಇವರು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಇಷ್ಟಕ್ಕೆ ನಿಂತಿಲ್ಲ ಈ ಇಲಾಖೆ ಗೋಲ್ಮಾಲ್. ಇಲ್ಲೊಂದು ದಾಖಲೆ ಸಿಕ್ಕಿದೆ. ಅದು ಇಲಾಖಾ ಪರೀಕ್ಷೆಯ ಫಲಿತಾಂಶ ಪಟ್ಟಿ. ಇದರಲ್ಲಿ 4 ಜನ ಪರೀಕ್ಷೆ ಬರೆದ್ರೆ 3 ಜನ ಉತ್ತೀರ್ಣರಾಗಿದ್ದಾರೆ. ಉತ್ತೀರ್ಣರಾದವರ ಪೈಕಿ 2 ಹೆಸರನ್ನು ಈ ಪಟ್ಟಿಯಲ್ಲಿ ನಮೂದಿಸಲಾಗಿದೆ. 3ನೇ ಹೆಸರನ್ನೇ ನಮೂದಿಸಲಾಗಿಲ್ಲ. ಯಾಕಂದ್ರೆ ಯಾರು ಹೆಚ್ಚು ಹಣ ಕೊಡ್ತಾರೋ ಅವರ ಹೆಸರನ್ನ ಅಲ್ಲಿ ಎಂಟ್ರಿ ಮಾಡಲಾಗುತ್ತಂತೆ. ಇಲ್ಲೇನು ದುಡ್ಡು ಕೊಟ್ಟರೆ ಇಲ್ಲಿ ಬ್ಲ್ಯಾಂಕ್ ಆಗಿದೆ. 1, 2, 3 ಉದಯ್ ಕುಮಾರ್ ಅಂತಿದೆ, ರಾಜಶ್ರೀ ಅಂತಿದೆ, ಚಂದ್ರಶೇಖರ್ ಅಂತಿದೆ. 4ನೇದು ಇಲ್ಲಿ ವ್ಯಕ್ತಿ ಹೆಸರೇ ಇಲ್ಲ. ಯಾರಾದರೂ ದುಡ್ಡೇನೋ ಕೊಟ್ಬಿಟ್ರೆ ನೋಡಿ, ಅವ್ರು ದುಡ್ಡು ಕೊಟ್ಟಿರ್ತಕ್ಕಂಥ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ಅವ್ರು ಕ್ವಾಲಿಫೈಡ್ ಅಂತ ಮಾಡಿಬಿಡ್ತಾ ಇದ್ದಾರೆ. ಇದು ಎಷ್ಟು ದೊಡ್ಡ ಹಗರಣ ಅಂದರೆ ಸೆಂಟ್ರಲ್ ಡಿಪಾರ್ಟ್ಮೆಂಟ್ಗೆ ಅವಮಾನದ ವಿಷಯ ಇದು. ಪ್ರತಿಷ್ಠಿತ ಕೇಂದ್ರ ಹಣಕಾಸು ಮತ್ತು ಕಂದಾಯ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳ ಸಹಿಯನ್ನು ಫೋರ್ಜರಿ ಮಾಡಲಾಗುತ್ತೆ. ಅದಕ್ಕೆ ಈ ದಾಖಲೆಗಳೇ ಸಾಕ್ಷಿ. ಈ ಇಲಾಖೆಯಲ್ಲಿ ನಡೆಯುತ್ತಿರುವ ಪ್ರತಿ ಹಗರಣಗಳ ಬಗ್ಗೆ ಇಲಾಖೆ ನೌಕರ ಹಾಗೂ ಮಾಹಿತಿ ಹಕ್ಕು ಹೋರಾಟಗಾರ ಖುಮ್ರುಲ್ಲಾ ಖಾನ್ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುತ್ತಲೇ ಇದ್ದಾರೆ. ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಇವರ ಹೋರಾಟಕ್ಕೆ ಬೆಲೆಯೇ ಸಿಗುತ್ತಿಲ್ಲ. ಇದು ಒಬ್ಬ ಖುಮ್ರುಲ್ಲಾ ಖಾನ್ ಕಥೆಯಲ್ಲ. ಕೇಂದ್ರ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ದುಡಿತಿರುವಂಥ 100 ಖುಮ್ರುಲ್ಲಾ ಖಾನ್ಗಳ ಕತೆ. ಹಿರಿಯ ಅಧಿಕಾರಿಗಳು ಹಣದಾಸೆಗೆ ತಮ್ಮ ಜೊತೆನೇ ದುಡಿತಿರುವಂಥ ಕಿರಿಯ ಅಧಿಕಾರಿಗಳಿಗೆ ಮಾಡ್ತಿರುವಂಥ ಅನ್ಯಾಯ. ಇದೊಂದು ದೊಡ್ಡ ಹಗರಣ. ಈ ಹಗರಣದ ವಿರುದ್ಧ ಖುಮ್ರುಲ್ಲಾ ಖಾನ್ ಅವರು ದನಿ ಎತ್ತಿದ್ದಾರೆ. ಈ ದನಿಗೆ ಇನ್ನಷ್ಟು ದನಿ ಸೇರಬೇಕಾಗಿದೆ. ಈ ಹಗರಣದ ತನಿಖೆ ಆಗಬೇಕು. ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಆಗ ಮಾತ್ರ ಇವರ ಹೋರಾಟಕ್ಕೆ ಜಯ ಸಿಕ್ಕಿದಂತಾಗುತ್ತೆ. ಕ್ಯಾಮ್ರಾಮನ್ ದೇವರಾಜ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು.